ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವೊಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೋಟ್ಸ್ ಅಂಡ್ ಸ್ಟ್ರೀಮ್ಸ್, ದೋಣಿಗಳು ಮತ್ತು ನದಿಯ ಹರಿವು. ಇದು ಅದರ ಒಂದನೇ ಭಾಗ. ನೀವು ಈ ಕಾನ್ಸೆಪ್ಟ್ ನ ಕೇಳಿರ್ತೀರಾ. ಮೆಂಟಲ್ ಅಬಿಲಿಟಿ ಸೆಕ್ಷನ್ ಅಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಕೂಡ ನೀವು ಟೈಮ್, ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಕಾನ್ಸೆಪ್ಟ್ ನ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಇದರಲ್ಲೂ ಕೂಡ ಅದೇ ಬೇಸಿಕ್ ಫಾರ್ಮುಲಾಸ್ ನಮ್ಗೆ ಯೂಸ್ ಆಗ್ತವೆ. ಓಕೆ, ಸೊ ಈ ಸೆಷನ್ ಅಲ್ಲಿ ಪಾರ್ಟ್ 1 ಅಲ್ಲಿ ನಾವು ಸಮ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಅಪ್ ಸ್ಟ್ರೀಮ್ ಅಂಡ್ ಡೌನ್ ಸ್ಟ್ರೀಮ್, ಇದರಲ್ಲಿ ಎರಡು ಕಾನ್ಸೆಪ್ಟ್ ಬರ್ತವೆ. ಒಂದು ಅಪ್ ಸ್ಟ್ರೀಮ್ ಅಂತ, ಅದನ್ನ ಮೇಲ್ ಹರಿವು ಅನ್ಕೋಬಹುದು, ಮತ್ತೆ ಡೌನ್ ಸ್ಟ್ರೀಮ್ ಅಂದ್ರೆ ಕೆಳ ಹರಿವು ಅಂತ ಅನ್ಕೋಬಹುದು. ಇದನ್ನ ಬೇರೆ ಬೇರೆ ರೀತಿಲಿ ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ರೀತಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಒಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ನ, ಒಂದಿಷ್ಟು ಬೇಸಿಕ್ ಪ್ರಾಬ್ಲಮ್ಸ್ ನ ನಾವು ಈ ಸೆಷನ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಒಂದಿಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನೊಂದಿಗೆ ಮತ್ತೆ ಭೇಟಿ ಆಗೋಣ. ಓಕೆ, ಸೊ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವಾಗ್ಲೂ ಹೇಳೋ ಹಾಗೆ ನೀವೇನ್ ಮಾಡ್ಬೇಕು, ಒಂದಿಷ್ಟು ಬೇಸಿಕ್ಸ್ ನ ಆ ಕಾನ್ಸೆಪ್ಟ್ ರಿಲೇಟೆಡ್ ತಿಳ್ಕೋಬೇಕು. ಇಲ್ಲಿ ಒಂದು ಬೋಟು ಮತ್ತೆ ಇನ್ನೊಂದು ಸ್ಪೀಡ್ ಬರುತ್ತೆ, ಅದು ಹರಿವು, ನದಿಯ ಹರಿವು ಅಥವಾ ಅದನ್ನೇ ಸ್ಟ್ರೀಮ್ ಅಂತ ಕರಿತೀವಿ. ಓಕೆ, ಜನರಿಕ್ ಆಗಿ ನಿಮಗೆ ಸ್ಟ್ರೀಮ್ ಅಂದ್ರೆ ಏನು, ಬೋಟ್ ಅಂದ್ರೆ ಏನು, ಅದ್ರ ಸ್ಪೀಡ್ ಅಂದ್ರೆ ಏನು ಅಂತ ಇದು ಗೊತ್ತಿದ್ದೇ ಇರುತ್ತೆ ಅಲ್ವಾ. ಸೊ ಇದರಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಕಷ್ಟನೂ ಆಗಲ್ಲ ನಿಮಗೆ. ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದೆ. ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಫಾರ್ಮುಲಾಸ್ ಯೂಸ್ ಮಾಡಿದ್ರು ಕೂಡ ಕಾಮನ್ ಸೆನ್ಸ್ ಇಂದ ಕೂಡ ಆ ಫಾರ್ಮುಲಾನ ನೀವು ನೆನ್ಪಿಟ್ಕೋಬಹುದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕಾನ್ಸೆಪ್ಟ್. ಈಗ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ, ಒಂದು ಬೋಟು ಮತ್ತೆ ಇಲ್ಲೊಂದು ಹಳ್ಳಿ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಐಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಬೋಟ್ ಇಂದಾನೆ ಈ ಐಲ್ಯಾಂಡ್ ಗೆ ಹೋಗ್ಬೇಕು. ನಡುವೆ ಏನಿದೆ ಅಂದ್ರೆ ನದಿ ಇದೆ ಇಲ್ಲಿ. ಓಕೆ, ನಡುವೆ ಏನಿದೆ, ನದಿ ಇದೆ. ಈ ನದಿನ ಬೋಟ್ ಮುಖಾಂತರ ಪಾರ್ ಮಾಡ್ಕೊಂಡು ಈ ಹಳ್ಳಿಗೆ ಹೋಗ್ಬೇಕು ನೀವು ಅಂತ ಅನ್ಕೊಡಿ. ಓಕೆ, ಇದೇ ಕಾನ್ಸೆಪ್ಟ್ ಇಲ್ಲಿ. ಸೊ ಇದರಲ್ಲಿ ನಿಮಗೆ ಬೋಟ್ ಬೇಕಾಗತ್ತೆ ಅಂಡ್ ಈ ಬೋಟ್ ಇಂದ ನೀವು ಈ ನದಿನ ದಾಟ್ಕೊಂಡು ಹೋಗ್ತೀರಾ. ಓಕೆ, ಸೊ ಬೋಟ್ ಗೆ ಒಂದು ಸ್ಪೀಡ್ ಇರುತ್ತಲ್ವಾ, ಅದನ್ನ ಬಿ ಅನ್ಕೊಳ್ಳೋಣ. ಬಿ ಅಂದ್ರೆ ಬೋಟ್ ಸ್ಪೀಡ್ ಅಂತ. ಓಕೆ, ಒಂದ್ ಸ್ಪೀಡ್ ಅಲ್ಲಿ ಬೋಟ್ ಹೋಗ್ತಾ ಇರುತ್ತೆ. ಇಲ್ಲಿ ನದಿಯ ಹರಿವು ಯಾವ ಕಡೆಗಿದೆ ಅಂತ ಕೂಡ ಒಂದು ಕಾನ್ಸೆಪ್ಟ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಓಕೆ, ನದಿಯ ಹರಿವು ಅಂತಂದ್ರೆ ಏನ್ ಹೇಳಿ, ನದಿ ಇದೇ ಡೈರೆಕ್ಷನ್ ಅಲ್ಲಿ ಹರಿತಾ ಇದ್ರೆ, ಓಕೆ, ಹರಿವು ಅಂದ್ರೆ ನೋಡಿ ಈ ಡೈರೆಕ್ಷನ್ ಅಲ್ಲಿ, ಈಗ ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಈ ಡೈರೆಕ್ಷನ್ ಅಲ್ಲೇ ಹರಿತಾ ಇದ್ರೆ ಈ ನದಿಯ ಹರಿವಿಗೂ ಒಂದು ಸ್ಪೀಡ್ ಇರುತ್ತೆ, ಅದನ್ನ ಸ್ಟ್ರೀಮ್ ಸ್ಪೀಡ್ ಅಂತೀವಿ. ಓಕೆ, ಸ್ಟ್ರೀಮು ಅಥವಾ ಹರಿವು ಎಷ್ಟು ವೇಗವಾಗಿದೆ ಅಂತ. ಓಕೆ, ಸೊ ಈಗ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು. ಬೋಟ್ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ನದಿಯ ಹರಿವು ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಅವಾಗ ಬೋಟ್ ನ ಸ್ಪೀಡು ಮತ್ತೆ ಹರಿವಿನ ಸ್ಪೀಡು ಎರಡು ಮಿಕ್ಸ್ ಆಗ್ತವೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಸೊ ಅವಾಗ ನಿಮ್ಗೆ ಬೋಟ್ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಆಕ್ಚುಯಲ್ ಸ್ಪೀಡ್ ಗಿಂತನೂ ಬೋಟ್ ಸ್ಟ್ರೀಮು ಜಾಸ್ತಿ ಆಗುತ್ತೆ, ಬೇಗ ಹೋಗಿ ಮುಟ್ತೀರಾ ನೀವು ಇಲ್ಲಿಗೆ. ಕರೆಕ್ಟಾ? ಹೀಗೆ ಬೋಟ್ ನ ಸ್ಪೀಡು ಮತ್ತೆ ಈ ಸ್ಟ್ರೀಮ್ ಡೈರೆಕ್ಷನ್ ಅಥವಾ ಸ್ಟ್ರೀಮ್ ಸ್ಪೀಡು ಒಂದೇ ಕಡೆಗಿದ್ರೆ ಅದನ್ನ ಏನಂತೀವಿ ನಾವು, ಡೌನ್ ಸ್ಟ್ರೀಮ್ ಅಂತ ಕರಿತೀವಿ ಅಥವಾ ಕೆಳಹರಿವು ಅಂತ ಕರಿತೀವಿ. ಕೆಳಹರಿವು ಅಂತಂದ್ರೆ ಈಸಿಯಾಗಿ ಹೊರಟೋಗ್ಬಿಡ್ಬಹುದು ಅಂತ. ಓಕೆ, ಅದನ್ನೇ ನೀವೇನಾದ್ರೂ ಈ ನದಿಯ ಹರಿವು ಈ ಡೈರೆಕ್ಷನ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಬೋಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಅದ್ರ ಅಪೋಸಿಟ್ ಅಲ್ಲಿ ನದಿಯ ಹರಿವು ಇತ್ತು ಅಂತಂದ್ರೆ ಅದನ್ನ ಅಪ್ ಸ್ಟ್ರೀಮ್ ಅಂತ ಕರೀತಾರೆ. ಓಕೆ, ಅಪ್ ಸ್ಟ್ರೀಮ್ ಇದ್ದಾಗ ನಮ್ಗೆ ಏನಾಗುತ್ತೆ, ಬೋಟ್ ಸ್ಪೀಡು ಮತ್ತೆ ಸ್ಟ್ರೀಮ್ ಸ್ಪೀಡು ಎರಡು ಮೈನಸ್ ಆಗುತ್ತೆ. ಯಾಕಂದ್ರೆ ನೋಡಿ, ನೀವೀಗ ಸ್ವಿಮ್ ಮಾಡ್ಬೇಕಾದ್ರೆ, ನದಿಲೆಲ್ಲ ಸ್ವಿಮ್ ಮಾಡ್ಬೇಕಾದ್ರೆ ಅಪೋಸಿಟ್ ಟು ಸ್ಟ್ರೀಮ್ ಇತ್ತು ಅಂದ್ರೆ, ನದಿಯ ಹರಿವು ಈ ಕಡೆಗಿತ್ತು ಅಂತಂದ್ರೆ ನೀವು ಅದ್ರ ವಿರುದ್ಧವಾಗಿ ಈಜ್ತಾ ಇದ್ರೆ ನಮ್ ಸ್ಪೀಡ್ ಕಮ್ಮಿ ಆಗುತ್ತೆ. ನದಿಯ ಹರಿವು ಆ ಕಡೆ ಇದೆ, ನಾವು ಅದೇ ಡೈರೆಕ್ಷನ್ ಅಲ್ಲಿ ಸ್ವಿಮ್ ಮಾಡ್ತಾ ಇದೀವಿ ಅಂದ್ರೆ ನಮ್ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹರಿವಿನ ಜೊತೆಗೆ ಹೊರಟೋಗ್ಬಿಡ್ತೀವಿ ನಾವು. ಅರ್ಥ ಆಯ್ತಲ್ವಾ? ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ ಇರೋದು. ಓಕೆ, ಸೊ ಇಲ್ಲಿ ಎರಡು ಸ್ಪೀಡ್ ಬರ್ತವೆ, ಒಂದು ಸ್ಟ್ರೀಮ್ ಸ್ಪೀಡು, ಇನ್ನೊಂದು ಬೋಟ್ ಸ್ಪೀಡು. ಓಕೆ, ಸೊ ಸ್ಟ್ರೀಮ್ ಸ್ಪೀಡು ಮತ್ತೆ ಬೋಟ್ ಸ್ಪೀಡು ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಅಪ್ ಸ್ಟ್ರೀಮ್ ಅಂತಾರೆ. ಓಕೆ, ಅಪ್ ಸ್ಟ್ರೀಮ್ ಅಥವಾ ಮೇಲ್ ಹರಿವು ಅಂತಾರೆ, ಅಥವಾ ವಿರುದ್ಧ ದಿಕ್ಕಿನ ಹರಿವು ಅಂತಾರೆ. ಓಕೆ, ಇನ್ನೊಂದಿಷ್ಟು ಬುಕ್ ಅಲ್ಲಿ ಅದನ್ನ
ಅನುಕೂಲ ಅಥವಾ ಪ್ರತಿಕೂಲ ಈ ತರದ ಬೇರೆ ಬೇರೆ ವರ್ಡ್ಸ್ ನ ಯೂಸ್ ಮಾಡಿದ್ದಾರೆ, ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ ಅದನ್ನ. ಸೊ ನೀವು ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೊಳ್ಳೋದು ಇದನ್ನ ತುಂಬಾನೇ ಸಿಂಪಲ್, ಯಾಕಂದ್ರೆ ಅದರಲ್ಲಿ ಒಂದೇ ಒಂದು ವರ್ಡ್ ಇದೆ. ಓಕೆ, ಅದೇನು ಅಂದ್ರೆ ಅಪ್ ಸ್ಟ್ರೀಮ್ ಅಂತ. ಯಾವ್ದಕ್ಕೆ ಅಪ್ ಸ್ಟ್ರೀಮ್ ಅಂತೀವಿ ನಾವು? ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡು ಅಪೋಸಿಟ್ ಆಗಿದ್ರೆ ಅದನ್ನ ಅಪ್ ಸ್ಟ್ರೀಮ್ ಅಂತೀವಿ. ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೆ ಇದು ಇಂಗ್ಲಿಷ್ ವರ್ಡ್ಸ್ ಈಸಿ ಆಗಿರುತ್ತೆ. ಓಕೆ, ಸೊ ಅಪ್ ಅಂದ್ರೆ ಅಪೋಸಿಟ್, ಡೌನ್ ಅಂದ್ರೆ ಒಂದೇ ಡೈರೆಕ್ಷನ್, ಸೇಮ್ ಡೈರೆಕ್ಷನ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವು ಒಂದಿಷ್ಟು ಫಾರ್ಮುಲಾನ ಡಿರೈವ್ ಮಾಡೋದಾದ್ರೆ ನಮ್ಗೆ ಎರಡು ಸ್ಪೀಡ್ ಗಳ ಅವಶ್ಯಕತೆ ಇರುತ್ತೆ ಇಲ್ಲಿ. ಒಂದು ಬೋಟ್ ಸ್ಪೀಡ್ ಆದ್ರೆ ಇನ್ನೊಂದು ಸ್ಟ್ರೀಮ್ ಸ್ಪೀಡ್. ಓಕೆ, ಸ್ಟ್ರೀಮ್ ಸ್ಪೀಡ್ ನ ನಾನು ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಬೋಟ್ ಸ್ಪೀಡ್ ನ ನಾನು ಬಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ 4 ಫಾರ್ಮುಲಾ ಲಿಸ್ಟ್ ಔಟ್ ಮಾಡ್ತಾ ಇದೀನಿ ನಾನು ಇಲ್ಲಿ. ಮೇಲ್ ಹರಿವಿನ ವೇಗ, ಮೇಲ್ ಹರಿವಿನ ವೇಗ ಅಂತಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್ ಅಂತ. ಅಪ್ ಸ್ಟ್ರೀಮ್ ಸ್ಪೀಡ್, ಈ ಅಪ್ ಸ್ಟ್ರೀಮ್ ಸ್ಪೀಡ್ ಬಂದಾಗ ನಾನು ಏನ್ ಹೇಳಿದೀನಿ ನಿಮಗೆ, ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಒಂದಕ್ಕೊಂದು ಮೈನಸ್ ಆಗುತ್ತೆ. ಸೊ ನಾನು ಅದನ್ನ ಬಿ ಮೈನಸ್ ಎಸ್ ಅಂತ ಬರಿತೀನಿ. ಓಕೆ, ಸೊ ಇದೊಂದು ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. ಫಾರ್ಮುಲಾದಲ್ಲಿ ಏನಿದೆ ಹೇಳಿ? ಅಪ್ ಸ್ಟ್ರೀಮ್ ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತವೆ, ಅದಕ್ಕೆ ಒಂದಕ್ಕೊಂದು ಮೈನಸ್ ಆಗ್ತವೆ, ಅಷ್ಟೇ ಅಲ್ವಾ? ಅದೇ ರೀತಿ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಅವು ಎರಡು ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಎರಡು ಪ್ಲಸ್ ಆಗ್ತವೆ. ಕರೆಕ್ಟಾ? ಜೊತೆಗೆ ಜೊತೆಗೆ ಹೋದ್ರೆ ಫಾಸ್ಟ್ ಹೋಗ್ತೀವಿ ನಾವು. ಅದನ್ನ ವಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ನಾವಿಲ್ಲಿ. ಯು ಅನ್ನೋದು ಅಪ್ ಸ್ಟ್ರೀಮು, ವಿ ಅನ್ನೋದು ಡೌನ್ ಸ್ಟ್ರೀಮು. ಡೌನ್ ಸ್ಟ್ರೀಮ್ ಗೆ ವಿ ಕ್ಯಾರೆಕ್ಟರ್ ನ ಯೂಸ್ ಮಾಡ್ತಾ ಇದೀವಿ, ಯಾಕಂದ್ರೆ ಡಿ ಅಂತ ಯೂಸ್ ಮಾಡಿದ್ರೆ ಅದು ಡಿಸ್ಟೆನ್ಸ್ ಆಗಿ ಕನ್ಫ್ಯೂಸ್ ಆಗ್ಬಹುದು ಅಂತ. ಓಕೆ, ಯಾಕಂದ್ರೆ ಇದೇ ಕಾನ್ಸೆಪ್ಟ್ ಅಲ್ಲಿ ನಮಗೆ ಡಿಸ್ಟೆನ್ಸ್ ಕೂಡ ಬರುತ್ತೆ. ಓಕೆ, ಅದನ್ನ ಡಿ ಇಂದ ರೆಪ್ರೆಸೆಂಟ್ ಮಾಡೋಣ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ ನೀವು. ಯು ಅಂದ್ರೆ ಬಿ ಮೈನಸ್ ಎಸ್, ವಿ ಅಂದ್ರೆ ಬಿ ಪ್ಲಸ್ ಎಸ್. ಅಲ್ಲಿ ಬಿ ಅಂದ್ರೆ ಬೋಟ್ ಸ್ಪೀಡ್ ಮತ್ತೆ ಎಸ್ ಅಂದ್ರೆ ಸ್ಟ್ರೀಮ್ ಸ್ಪೀಡ್. ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ನಮ್ಮ ಹತ್ರ ಎರಡು ಫಾರ್ಮುಲಾ ಇದೆ. ಒಂದು ಅಪ್ ಸ್ಟ್ರೀಮ್ ಸ್ಪೀಡ್ ನ ಫೈಂಡ್ ಔಟ್ ಮಾಡೋದಕ್ಕೆ, ಅದನ್ನ ಮೇಲ್ ಹರಿವಿನ ವೇಗ ಅಂತೀವಿ ನಾವು. ಓಕೆ, ಇನ್ನೊಂದು ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತ, ಅದನ್ನ ಕೆಳ ಹರಿವಿನ ವೇಗ ಅಂತ ಅಂತೀವಿ. ಓಕೆ, ಈ ಎರಡೂ ಫಾರ್ಮುಲಾದಲ್ಲಿ ನೋಡಿದ್ರೆ ನೀವು ಇನ್ನೆರಡು ಸ್ಪೀಡ್ ಇದಾವೆ, ಒಂದು ಬೋಟ್ ಸ್ಪೀಡ್, ಇನ್ನೊಂದು ಸ್ಟ್ರೀಮ್ ಸ್ಪೀಡ್. ಓಕೆ, ಹರಿವಿನ ವೇಗ ಮತ್ತು ದೋಣಿಯ ವೇಗ. ಈ ಎರಡು ಸ್ಪೀಡ್ ಅನ್ನು ಕೂಡ ನಾವು ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ಅದಕ್ಕೂ ಕೂಡ ಇದೇ ಎರಡು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇನ್ನೆರಡು ಫಾರ್ಮುಲಾನ ನಾವು ಡಿರೈವ್ ಮಾಡಬಹುದು. ಓಕೆ, ಅದನ್ನ ಹೆಂಗ್ ಮಾಡೋಣ ಅಂತ ನೋಡೋಣ. ಸಿಂಪಲ್ ಆಗಿದೆ ಅದು. ಓಕೆ, ಇಲ್ಲಿ ನೋಡಿ, ಎರಡು ಫಾರ್ಮುಲಾ ಆಲ್ರೆಡಿ ಇದೆ ನಮಗೆ. ಏನು? ಬಿ ಮೈನಸ್ ಎಸ್ ಇಸ್ ಈಕ್ವಲ್ ಟು ಯು. ನಾ ಅದನ್ನ ಈ ತರ ಬರ್ಕೋತೀನಿ. ಓಕೆ, ಯು ಇಸ್ ಈಕ್ವಲ್ ಟು ಬಿ ಮೈನಸ್ ಎಸ್ ಇದೆ ಅಲ್ವಾ? ಸೊ ಇದನ್ನೇ ನಾನು ಯು ನ ಈ ಕಡೆ ತಗೋತೀನಿ, ಬಿ ಮೈನಸ್ ಎಸ್ ಇಸ್ ಈಕ್ವಲ್ ಟು ಯು ಅಂತ ಬರ್ಕೋತೀನಿ. ಅಂದ್ರೆ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ನ ಮೈನಸ್ ಮಾಡಿದ್ರೆ ಅಪ್ ಸ್ಟ್ರೀಮ್ ಸಿಗುತ್ತೆ ನಮಗೆ. ಅದೇ ರೀತಿ ಇವು ಎರಡನ್ನು ಪ್ಲಸ್ ಮಾಡಿದ್ರೆ ನಮಗೆ ಡೌನ್ ಸ್ಟ್ರೀಮ್ ಸಿಗುತ್ತೆ. ಕರೆಕ್ಟಾ? ಸೊ ಎರಡು ಇಕ್ವೇಶನ್ ಇದಾವೆ ನಮ್ಮ ಹತ್ರ. ಈಗ ನೋಡಿ, ಈ ಎರಡು ಇಕ್ವೇಶನ್ ಕೂಡಿಸ್ರಿ ಅಂತ ತಿಳ್ಕೊಳ್ಳಿ. ಅವಾಗ ಇಲ್ಲಿ ನೋಡಿ, ಬಿ ಪ್ಲಸ್ ಬಿ ಎಷ್ಟಾಗತ್ತೆ? ಇದು 2b ಆಗತ್ತೆ. ಓಕೆ, ಇದು ಎಸ್ ಮೈನಸ್ ಎಸ್ ಮತ್ತೆ ಪ್ಲಸ್ ಎಸ್, ಇದನ್ನ ಹಂಗೆ ಬರ್ಕೋತೀನಿ ನಾನು. ಓಕೆ, ಮೈನಸ್ ಎಸ್ ಪ್ಲಸ್ ಎಸ್. ಈ ಕಡೆಗೆ ಯು ಪ್ಲಸ್ ವಿ, ಯು ಪ್ಲಸ್ ವಿ. ವಿ ಯು ಅಂದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್, ವಿ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್. ಓಕೆನಾ? ಸೊ ಈಗ ಮೈನಸ್ ಎಸ್ ಪ್ಲಸ್ ಎಸ್ ಕ್ಯಾನ್ಸಲ್ ಆದ್ರೆ ಇಲ್ಲಿ 2b ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಅಂತ ಬರುತ್ತೆ. ಸೊ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ? ಯು ಪ್ಲಸ್ ವಿ ಡಿವೈಡೆಡ್ ಬೈ 2. ಅಂದ್ರೆ ಬೋಟ್ ಸ್ಪೀಡ್ ನ ನೀವು ಕಂಡುಹಿಡಿಬೇಕು ಅಂದ್ರೆ ನಿಮಗೆ ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಗಳನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಅದು ಬೋಟ್ ನ ಸ್ಪೀಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿ ಇದೇ ಎರಡು ಇಕ್ವೇಶನ್ ನ ಯೂಸ್ ಮಾಡ್ಕೊಂಡು ಅಥವಾ ಇವೇ ಎರಡು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಬೋಟ್ ಸ್ಟ್ರೀಮ್ ಗೆ ಅಂತ ಇನ್ನೊಂದು ಫಾರ್ಮುಲಾನ ಡಿರೈವ್ ಮಾಡ್ಕೊಂಡ್ವಿ. ಅದನ್ನ ಏನಂತ ಬರೆಯೋಣ ನಾವು? ಯು ಪ್ಲಸ್ ವಿ ಡಿವೈಡೆಡ್ ಬೈ 2. ಯು ಅಂದ್ರೆ ಅಪ್ ಸ್ಟ್ರೀಮು, ವಿ ಅಂದ್ರೆ ಡೌನ್ ಸ್ಟ್ರೀಮು, ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಇದೇ ತರ ಈಗ ನನಗೆ ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಬೇಕು ಅಂತ ತಿಳ್ಕೊಳ್ಳಿ. ಸ್ಟ್ರೀಮ್ ಸ್ಪೀಡ್ ಎಸ್, ಇದನ್ನ ಕಂಡುಹಿಡಿಯೋದಕ್ಕೂ ಒಂದು ಫಾರ್ಮುಲಾ ಬೇಕು ನನಗೆ. ಈ ಸ್ಟ್ರೀಮ್ ಸ್ಪೀಡ್ ನ ಇದನ್ನೇ ಪ್ಲಸ್ ಮಾಡೋ ಬದಲು ಇವೆರಡನ್ನು ಮೈನಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಅವಾಗ ಬಿ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ? ಬಿ ಕ್ಯಾನ್ಸಲ್ ಆಗುತ್ತೆ. ನಮಗೆ ಮೈನಸ್ ಯು ಮೈನಸ್ ವಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು
ಎಸ್ ಅಂತ ಫಾರ್ಮುಲಾ ಬರುತ್ತೆ. ಓಕೆ, ಸೊ ಅದನ್ನ ನೀವು ಡಿರೈವ್ ಮಾಡ್ಕೊಳ್ಬೇಕಾದ್ರೆ ನಾನು ಇಲ್ಲಿ ಫಾರ್ಮುಲಾ ಡೈರೆಕ್ಟ್ ಆಗಿ ಬರೆದಿರ್ತೀನಿ. ಯು ಪ್ಲಸ್ ವಿ ಬದಲು ಯು ಮೈನಸ್ ವಿ ಮಾಡಿದ್ರೆ ನಮಗೆ ಸ್ಟ್ರೀಮ್ ಸ್ಪೀಡ್ ಸಿಗುತ್ತೆ. ಓಕೆ, ಸೊ ಈ 4 ಸಿಂಪಲ್ ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಳಿ. ಯು ಇಸ್ ಇಕ್ವಲ್ ಟು ಬಿ ಮೈನಸ್ ಎಸ್, ವಿ ಇಸ್ ಇಕ್ವಲ್ ಟು ಬಿ ಪ್ಲಸ್ ಎಸ್. ಅದೇ ರೀತಿ ಬಿ ಇಸ್ ಇಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಮತ್ತೆ ಎಸ್ ಇಸ್ ಇಕ್ವಲ್ ಟು ಯು ಮೈನಸ್ ವಿ ಡಿವೈಡೆಡ್ ಬೈ 2. ಇವ್ 4 ಫಾರ್ಮುಲಾ ಇದ್ರೆ ನೀವು ಬೇಸಿಕ್ ಟು ಮೀಡಿಯಂ ಲೆವೆಲ್ ಎಲ್ಲ ಸ್ಟ್ರೀಮ್ಸ್, ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು.